ಇನ್ನು ರಾಜ್ಯದ ಹಲವು ಕಡೆ ಉತ್ತಮ ಪೂರ್ವ ಮುಂಗಾರು ಮಳೆ ಆಗ್ತದೆ. ಅದರ ನಡುವೆ ಯಾದಗಿರಿ ಜಿಲ್ಲೆ ಅಂತ ನೋಡಿದಾಗ ಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ನೀರು ತರಲು ಹೋದಾಗ ಮರ ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಅವಾಂತರಗಳನ್ನ ನೋಡ್ತಾ ಹೋಗೋಣ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ನೀರು ತರೋಕೆ ಅಂತ ಹೋದಾಗ ಆಕೆ ಮೇಲೆ ಮರ ಬಿದ್ದು ಆಕೆ ಸಾವನ್ನಪ್ಪಿದ್ದಾರೆ. ಇದು ಹುಣಸಗಿ ತಾಲೂಕಿನ ನಾರಾಯಣಪುರ ಅನ್ನೋ ಗ್ರಾಮದಲ್ಲಾಗಿರೋದು. 21 ವರ್ಷದ ಶ್ವೇತಾ ರಾಠೋಡ್ ಅಂತ ಮೃತಪಟ್ಟಂತಹ ಮಹಿಳೆ ನಾರಾಯಣಪುರದವರು. ಪಾಪ ಗಂಭೀರವಾಗಿ ಗಾಯಗೊಂಡಿದ್ರು. ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡೋ ಕೆಲಸ ಆಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಮಳೆ ಖುಷಿ ತಂತು ಅಂದ್ರೆ ಇಂತಹ ಅನಾಹುತಗಳನ್ನ ನೋಡಿದಾಗ ಬಹಳ ಬೇಜಾರಾಗುತ್ತೆ. ಮಳೆಗೆ ಒಂದು ಗಾಳಿ ಮಳೆಗೆ ಮರ ಬಿದ್ದು ಪಾಪ ನೀರನ್ನ ತರಕ್ ಹೋದಂತಹ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ. ಯಾದಗಿರಿ ಜಿಲ್ಲೆಯಾದ್ಯಂತ ತಡರಾತ್ರಿವರೆಗೂ ಕೂಡ ಭಾರಿ ಮಳೆಯಾಗಿದೆ. ಹುಣಸಗಿ ತಾಲೂಕಿನ ತೆಗ್ಗಳ್ಳಿ ಅನ್ನೋ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿಯ ಕುಸಿದು ಹೋಗಿದೆ. ಬೀರಪ್ಪ ಪೂಜಾರಿ, ಸುರೇಶ್ ಕಲ್ಮನಿ ಮನೆಗಳ ಮೇಲ್ಛಾವಣಿ ಕುಸಿತ ಕಂಡಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಇಡೀ ಕುಟುಂಬ ಪಾರಾಗಿದೆ. ವಿಪರೀತ ಗಾಳಿ ಮಳೆಯಿಂದ ಮನೆ ಮೇಲಿನ ಮೇಲ್ಛಾವಣಿ ಕುಸಿತ ಕಂಡಿರುವಂಥದ್ದು. ಮನೆಯಲ್ಲಿದ್ದಂತಹ ದವಸ ಧಾನ್ಯ ಸಂಪೂರ್ಣವಾಗಿ ನೆನೆದು ತೊಪ್ಪೆಯಾಗಿದೆ, ತೊಯ್ದು ತೊಪ್ಪೆಯಾಗಿದೆ. ಬಟ್ ಏನಪ್ಪ ಇಲ್ಲಿ ಸ್ವಲ್ಪ ಸಮಾಧಾನದ ವಿಚಾರ ಅಂದ್ರೆ ಯಾರಿಗೂ ಪ್ರಾಣ ಹಾನಿ ಆಗಿಲ್ವಲ್ಲ, ಅದೇ ಸ್ವಲ್ಪ ಸಮಾಧಾನ. ಓಕೆ, ಈ ತಗಡಿನ ಶೀಟ್ ಹಾಕಿದ್ದಾರೆ. ಗಾಳಿ ಹೆಚ್ಚಾಗಿ ಬೀಸಿದ್ರ ಪರಿಣಾಮ ಸಂಪೂರ್ಣವಾಗಿ ಹಾರೋಗಿದೆ, ಅದು ಕೆಲವು ಕಡೆ ಬಿದ್ದೋಗಿದೆ. ಇದು ಬೀರಪ್ಪ ಪೂಜಾರಿ ಮತ್ತು ಸುರೇಶ್ ಕಲ್ಮನಿ ಅಂತ ಅವ್ರಗಳಿಗೆ ಸಂಬಂಧಪಟ್ಟಂತಹ ಮನೆ. ಹುಣಸಗಿ ತಾಲೂಕಿನ ತೆಗ್ಗಳ್ಳಿ ಅನ್ನೋ ಗ್ರಾಮದಲ್ಲಿ ಈ ಒಂದು ಪರಿಸ್ಥಿತಿ, ಮಳೆ ತಂದಿರುವಂತಹ ಪರಿಸ್ಥಿತಿ ಈ ರೀತಿಯಾಗಿದೆ. ನೀ ಬೇಡ, ನೀ ಅಲ್ಲೇ ಅಷ್ಟೇ. ಏನು ರಾಯಚೂರಿನಲ್ಲೂ ಕೂಡ ಮಳೆಯಬ್ಬರ ಮುಂದುವರೆದಿದೆ. ರಾಯಚೂರಿನಲ್ಲಿ ಹೇಗೆ ಮಳೆಯ ಪರಿಣಾಮ ನೋಡ್ತಾ ಹೋಗೋಣ. ರಾಯಚೂರು ತಾಲೂಕಿನ ಪತ್ತೇಪುರ ಸೇತುವೆ ಮೇಲೆ ನೀರು ತುಂಬಿ ಹರಿತಾ ಇದೆಯಂತೆ. ರಾಯಚೂರು ತಾಲೂಕಿನ ಪತ್ತೇಪುರ ಅನ್ನೋ ಸೇತುವೆ ಮೇಲೆ ನೀರು ತುಂಬ ಹರಿತಾ ಇದೆ. ಅದಷ್ಟೇ ಅಲ್ಲ, ಆ ಮಳೆಯಿಂದಾಗಿ ಹಲವು ಗ್ರಾಮಗಳ ಸಂಪರ್ಕವೇ ಕಡಿತವಾಗಿದೆ. ಆ ಸೇತುವೆ ಮೇಲೆ ನೀರು ಹರಿತಾ ಇರೋದ್ರಿಂದ ಯಾರಿಗೂ ಕೂಡ ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ, ಹಿಂದಕ್ಕೂ ಬರೋಕ್ಕಾಗ್ತಾ ಇಲ್ಲ. ರಭಸವಾಗಿ ಹರಿಯುವ ನೀರಲ್ಲೇ ಕೆಲವರು ಒಂದು ಸೇತುವೆನ ದಾಟೋಕ್ಕೆ ದುಸ್ಸಾಹಸವನ್ನು ಪಡ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಅವರ ವೆಹಿಕಲ್ ಜೊತೆಗೆ ಅವರ ಜೀವವೂ ಕೂಡ ಜಾರ್ ಹೋಗೋ ಪರಿಸ್ಥಿತಿಯಲ್ಲಿ ಗಮನಿಸ್ತಾ ಇದ್ದೀವಿ. ರಾತ್ರಿ ಸಂದರ್ಭದಲ್ಲೂ ಕೂಡ ಇಂತಹ ದುಸ್ಸಾಹಸಕ್ಕೆಲ್ಲ ಕೈ ಹಾಕ್ತಾ ಇದ್ದಾರೆ.